ಮೈತ್ರಿ ನಾಯಕರಿಗೆ ಶಾಕ್ ಕೊಡುತ್ತಿರುವಂತಹ ನ್ಯಾಯಾಲಯ. ಕುಮಾರಸ್ವಾಮಿ ಮೇಲೆ 14 ಎಕರೆ ಭೂ ಒತ್ತುವರಿ ಕೇಸ್, ಆರ್ ಅಶೋಕ್ ಮೇಲೆ 8 ಎಕರೆ ಭೂಮಿ ಅಕ್ರಮ ಮಂಜೂರಾತಿ. ಆರ್ ಅಶೋಕ್ಗೆ ಶಾಕ್ ಕೊಟ್ಟ ಸುಪ್ರೀಂ ಕೋರ್ಟ್. ಬಗರ್ ಹುಕುಂ ಜಮೀನು ಅಕ್ರಮ ಮಂಜೂರಾತಿ ಮಾಡಿಕೊಂಡಿದ್ದಂತಹ ಆರ್ ಅಶೋಕ್ ಸಲ್ಲಿಸಿದ್ದ ಅರ್ಜಿ ವಜಾ ಮಾಡಿರುವಂತಹ ಸುಪ್ರೀಂ ಕೋರ್ಟ್. ಹೈಕೋರ್ಟ್ನಲ್ಲಿಯೂ ಅಶೋಕ್ ಸಲ್ಲಿಸಿದ್ದ ಅರ್ಜಿ ವಜಾ ಮಾಡಲಾಗಿತ್ತು. ಮೊನ್ನೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ದೊಡ್ಡ ಶಾಕ್ ಆದಿತ್ತು. ಕೇತಗಾನಹಳ್ಳಿಯಲ್ಲಿ ಭೂ ಒತ್ತುವರಿ ಪ್ರಕರಣ ತೆರವು, ವರದಿ ನೀಡಲು ಸರ್ಕಾರಕ್ಕೆ ಹೈಕೋರ್ಟ್ ಗಡುವು ಕೊಟ್ಟಿತ್ತು. ಈಗ ಆ ಗಡುವು 10 ದಿನ ಮಾತ್ರ ಇರುವಂತಹದ್ದು. ವಿಚಾರಣೆ ಏಪ್ರಿಲ್ 3ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ವಿಚಾರಣೆಗೆ ಹಾಜರು. ಈಗಾಗಲೇ 14 ಎಕರೆ ಜಮೀನು ಒತ್ತುವರಿ ತೆರವು. ಮೊನ್ನೆ ಕುಮಾರಸ್ವಾಮಿಗೆ ಕಂದಾಯ ಇಲಾಖೆ ಬಿಗ್ ಶಾಕ್ ಕೊಟ್ಟಿತ್ತು. ಜೊತೆಗೆ ನ್ಯಾಯಾಲಯದ ಆದೇಶದಂತೆ ಭೂ ಒತ್ತುವರಿಯನ್ನು ತೆರವು ಮಾಡೋದಕ್ಕೆ ಸರ್ಕಾರ ಮುಂದಾಗಿತ್ತು ಅಧಿಕಾರಿಗಳೊಂದಿಗೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಅವರ ಸಂಬಂಧಿ ಮಾಜಿ ಸಚಿವ ಡಿ.ಸಿ. ತಮ್ಮಣ್ಣ ಮತ್ತಿತರರಿಂದ ರಾಮನಗರ ಜಿಲ್ಲೆ ಬಿಡದಿ ಹೋಬಳಿಯ ಕೇತಗಾನಹಳ್ಳಿಯಲ್ಲಿ ಆಗಿರುವ ಸರ್ಕಾರಿ ಜಮೀನಿನ ಒತ್ತುವರಿ ತೆರವು ಕುರಿತಂತೆ 10 ದಿನಗಳಲ್ಲಿ ವರದಿ ನೀಡಬೇಕು ಅಂತ ಹೇಳಿ ಈಗ ನ್ಯಾಯಾಲಯ ಆದೇಶ ಕೊಟ್ಟಿದೆ. ಅದರ ಜೊತೆಗೆ ಈಗಿನ ವಿಪಕ್ಷ ನಾಯಕ ಆರ್ ಅಶೋಕ್, ಅವರ ಮೇಲೆ 8 ಎಕರೆ ಭೂಮಿ ಅಕ್ರಮ ಮಂಜೂರಾತಿ ಪ್ರಕರಣ. ಇದು ಬಗರ್ ಹುಕುಂ ಮಂಜೂರಾತಿ ಅಧ್ಯಕ್ಷರಾಗಿದ್ದಾಗ ಅಕ್ರಮ ನಡೆದಿದೆ ಎನ್ನಲಾಗ್ತಾ ಇದೆ. 8 ಎಕರೆ ಭೂಮಿಯನ್ನು ಅಕ್ರಮವಾಗಿ ಮಂಜೂರಾತಿ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಆರೋಪ. ತಮ್ಮ ವಿರುದ್ಧದ ಎಫ್ಐಆರ್ ಅರ್ಜಿ ರದ್ದುಗೊಳಿಸುವಂತೆ ಕೋರ್ಟ್ ಮೊರೆ ಹೋಗಿದ್ರು. ಹೈಕೋರ್ಟ್ ಹಾಗೂ ಸುಪ್ರೀಂನಿಂದ ಅಶೋಕ್ಗೆ ಭಾರಿ ಮುಖಭಂಗ ಆಗಿದೆ. ಎರಡೂ ಕೂಡ ಅರ್ಜಿ ವಜಾ ಆಗಿದೆ. ರಾಜಕೀಯ ದುರುದ್ದೇಶದಿಂದ ನನ್ನ ಮೇಲೆ ಸುಳ್ಳು ಎಫ್ಐಆರ್ ಎಂದು ಹೇಳಲಾಗ್ತಾ ಇದೆ. ನನ್ನ ವಿರುದ್ಧ ರಾಜಕೀಯ ಷಡ್ಯಂತ್ರ ನಡೆಯುತ್ತಿದೆ ಎನ್ನುವ ಆರೋಪವನ್ನು ಕೂಡ ಅಶೋಕ್ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಆರ್ ಅಶೋಕ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ದೋಸ್ತಿ ನಾಯಕ ಕುಮಾರಸ್ವಾಮಿ ಏನು ಮಾಡೋದು, ಇನ್ನೇನು ಕಥೆನೋ ಅಂತ ಯೋಚನೆಯಲ್ಲಿದ್ದಾರೆ. ಮತ್ತೊಂದು ಕಡೆ ಆರ್ ಅಶೋಕ್ ಕೂಡ ಅವರ ಮೇಲೆ, ಅವರು ಈ ಹಿಂದೆ ಬಗರ್ ಹುಕುಂ ಜಮೀನು ಅಕ್ರಮವಾಗಿ ಮಂಜೂರಾತಿ ಮಾಡ್ಕೊಂಡಿದ್ದಾರೆ ಎನ್ನುವಂಥ ಆರೋಪ ಇತ್ತು. ಅದರ ವಿರುದ್ಧ ಕಂಪ್ಲೇಂಟ್ ಕೂಡ ದಾಖಲಾಗಿತ್ತು. ಅದಾದ ಮೇಲೆ ಪೊಲೀಸರು ಎಫ್ಐಆರ್ ಹಾಕಿಸಿದ್ರು. ಅದಾದ ಮೇಲೆ ಹೈಕೋರ್ಟಿಗೂ ಕೂಡ ಎಫ್ಐಆರ್ ರದ್ದುಗೊಳಿಸುವಂತೆ, ಸ್ಕ್ವಾಶ್ ಮಾಡುವಂತೆ ಅರ್ಜಿಯನ್ನು ಸಲ್ಲಿಸಿದ್ರು. ಆ ಅರ್ಜಿನ ತಿರಸ್ಕಾರ ಆಗಿತ್ತು. ಅದಾದ ನಂತರ ಸುಪ್ರೀಂ ಕದ ತಟ್ಟಿದ್ದ ಆರ್ ಅಶೋಕ್, ಈಗಿನ ವಿಪಕ್ಷ ನಾಯಕ, ಸುಪ್ರೀಂ ಕೋರ್ಟು ಕೂಡ ಅದಕ್ಕೆ ಸೊಪ್ಪು ಹಾಕೋದಕ್ಕೆ ಹೋಗಲಿಲ್ಲ. ಅದನ್ನು ಅರ್ಜಿಯನ್ನು ವಜಾ ಮಾಡಿತು. ಆರ್ ಅಶೋಕ್ ಸಲ್ಲಿಸಿದ್ದ ಅರ್ಜಿ ವಜಾ ಮಾಡಿರುವಂತಹ ಸುಪ್ರೀಂ, ಹೈಕೋರ್ಟ್ನಲ್ಲಿಯೂ ಅಶೋಕ್ ಸಲ್ಲಿಸಿದ ಅರ್ಜಿ ವಜಾ ಆಗಿದೆ. ಒಟ್ಟಾರೆ ಒಂದು ಕಡೆ ಕುಮಾರಣ್ಣ, ಮತ್ತೊಂದು ಕಡೆ ಅಶೋಕಣ್ಣ, ಇಬ್ಬರಿಗೂ ಕೂಡ ಈಗ ಕಾನೂನು ಕಂಟಕ ಎದುರಾಗಿರುವಂತಹದ್ದು. ಅದರಲ್ಲೂ ಕೂಡ ಆರ್ ಅಶೋಕ್ ಬಗರ್ ಹುಕುಂ ಮಂಜೂರಾತಿ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ತನ್ನ ಪ್ರಭಾವವನ್ನು ಬಳಸಿಕೊಂಡು ಅಕ್ರಮವೆಸಗಿದ್ದಾರಾ ಎನ್ನುವಂಥ ಆರೋಪವೂ ಕೂಡ ಅವರ ವಿರುದ್ಧ ಕೇಳಿ ಬಂದಿತ್ತು.